ನಮಸ್ಕಾರ ಬಂಧುಗಳೇ, ಏನು ಇವತ್ತಿನ ದಿವಸ ನಮ್ಮ ಒಂದು ನೇಕಾರ ಸಮಾಜ ಮರೆಯಲಾಗದ ದಿವಸ ಅಂತ ನಾನು ಹೇಳಿಕೆ ಬಯಸ್ತೇನೆ. ಯಾಕೆಂದ್ರೆ ಆದ್ಯ ವಚನಕಾರ, ನೇಕಾರ ಸಂತ, ವಚನ ಸಾಹಿತ್ಯದ ಸಾರ್ವಭೌಮ ಶ್ರೀ ಶ್ರೀ ದೇವರ ದಾಸಿಮಯ್ಯನವರ 1046ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತಲ್ಲ, ಎಲ್ಲಿ ನಮ್ಮ ಸಮಾಜ, ದೇವಾಂಗ ಸಮಾಜ ಮತ್ತೆ ನೇಕಾರ ಸಮಾಜದವರಿದೆ, ಒಂದು ಅದ್ದೂರಿಯಾಗಿ ಇವತ್ತು ದೇವದಾಸಿಮಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಆಚರಿಸ್ತಾ ಇದ್ದೇವೆ. ಈ ದಿನ ನಮ್ಮ ಸಂಕಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದೇವದಾಸಿಮಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಎಲ್ಲ ಕುಟುಂಬದವರ ಸಹಕಾರ, ಎಲ್ಲ ಕುಲ ಬಾಂಧವರ ಸಹಕಾರದೊಂದಿಗೆ ದೊಡ್ಡಬಳ್ಳಾಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಮೈನ್ ರೋಡ್ ನಲ್ಲಿ ಈ ದಿನ ದೇವದಾಸಿಮಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ನಾವು ಈ ದಿನ ಹಬ್ಬವನ್ನು ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೇವದಾಸಿಮಯ್ಯ ಮಿತ್ರ ಮಂಡಳಿಯ ಅಧ್ಯಕ್ಷರಾದಂತ ರಾಮಮೂರ್ತಿ ಅಣ್ಣವರು ಬಂದಿದ್ದಾರೆ. ಮತ್ತೆ ದೇವಾಂಗ ಮಂಡಳಿಯ ದೇವ ಮಂಡಳಿಯ ಡೈರೆಕ್ಟರ್ಗಳು, ಎಲ್ಲ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಇವತ್ತಿನ ದಿವಸ ನೇಕಾರ ಸಮಾಜ ಒಂದು ಹೆಮ್ಮೆ ಪಡುವ ವಿಷಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ದೇವದಾಸಿಮಯ್ಯನವರ ಇತಿಹಾಸವನ್ನ ನಾವು ಕಂಡಾಗ 1165 ಅಂದ್ರೆ 10 ಮತ್ತೆ 11ನೇ ಶತಮಾನದಲ್ಲಿ ಜನಿಸಿದಂತ ರಾಮಯ್ಯ ಮತ್ತೆ ಶಂಕರಿ ಎಂಬುವರ ಪುತ್ರರಾಗಿ ಶ್ರೀ ದೇವದಾಸಿಮಯ್ಯನವರ ಜನನವಾಗುತ್ತೆ. ಈಗಿನ ಯಾದಗಿರಿ ಜಿಲ್ಲೆಯ ಮುದನೂರು ತಾಲೂಕಿನ ಮುದನೂರು ಎಂಬ ಗ್ರಾಮದಲ್ಲಿ ದೇವದಾಸಿಮಯ್ಯನವರ ಜನನವಾಗುತ್ತೆ. ಮುಖ್ಯವಾಗಿ ಇವರ ಉದ್ಯೋಗ ನೇಕಾರಿಕೆ. ಯಾಕೆಂದ್ರೆ ಇವತ್ತಿನ ದಿವಸ ನಾವು ದೇಶಕ್ಕೆ ಮುಖ್ಯವಾಗಿ ಅನ್ನ ಕೊಡುವ ರೈತನನ್ನ ನಾವು ಮೊದಲಿಗೆ ನೆನೆಸ್ಕೊಳ್ತೇವೆ. ನಂತರ ನಾವು ನೆನೆಸ್ಕೊಳ್ಳೋದು ನೇಕಾರನ್ನ. ರೈತ ಹೇಗೆ ಎಷ್ಟು ಮುಖ್ಯನೋ ಇವತ್ತಿನ ದಿವಸ ನಾವು ನೇಕಾರರನ್ನ ನಾವು ಗುರುತಿಸ್ತೇವೆ. ಯಾಕೆಂದ್ರೆ ರೈತ ಎಲ್ಲರಿಗೂ ಅನ್ನವನ್ನು ಕೊಟ್ರೆ, ನೇಕಾರ ಎಲ್ಲರ ಮಾನವನ್ನು ಮುಚ್ಚುವಂತಹ ಒಂದು ಬಟ್ಟೆಯನ್ನ ನೇಯ್ಕೊಡ್ತಾರೆ. ಅಂತಹ ಒಂದು ಸಮಾಜದಲ್ಲಿ ನಾವು ಜನಿಸಿರುವುದೇ ಒಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ದೇವದಾಸಿಮಯ್ಯನವರು ಅಪಾರ ಸುಮಾರು 176-175ಕ್ಕೂ ವಚನಗಳನ್ನ ರಚಿಸಿದ್ದಾರೆ. ಅವರ ಮುಖ್ಯ ಉದ್ದೇಶ ಸಮಾಜದಲ್ಲಿ ಆಗುವತಕ್ಕಂತ ಅಂಕುಡೊಂಕುಗಳನ್ನ ತಿದ್ದುವ ಮುಖಾಂತರ, ಮತ್ತೆ ಸಮಾಜವನ್ನು ತಿದ್ದುವ ಮುಖಾಂತರ ಸಮಾಜಕ್ಕೆ ಮಾದರಿ ಆಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಅವರ ಒಂದು ಆದರ್ಶಗಳನ್ನ ಮತ್ತೆ ಅವರ ಒಂದು ತತ್ವಗಳನ್ನ ಇವತ್ತಿನ ಯುವ ಪೀಳಿಗೆ ಅಳವಡಿಸಿಕೊಂಡ್ರೆ ಒಂದು ಉತ್ತಮ ಪ್ರಜೆ ಆಗ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ಅಲ್ಲದೆ ಮುಖ್ಯವಾಗಿ ಏನಂದ್ರೆ ಆದ್ಯ ವಚನಕಾರರು ಮೊದಲಿನ ಬಸವಣ್ಣನವರಿಗಿಂತ ಹಿಂದಿನವರು ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಮತ್ತೆ ಇವರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಸಮಾಜದಲ್ಲಿ ಸಮಾನತೆ ಬರಬೇಕು, ಶಿಕ್ಷಣ ಬರಬೇಕು, ಎಲ್ಲರೂ ಶಿಕ್ಷಣವನ್ನ ಹೊಂದಿರಬೇಕು, ಮತ್ತೆ ಸಮಾನತೆ ಇರಬೇಕು. ಮತ್ತೆ ಇವರ ಮುಖ್ಯ ಕಾಯಕ ಶಿವನ ವರಪ್ರಸಾದದಿಂದ ಹುಟ್ಟಿದವರು ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ದೇವದಾಸಿಮಯ್ಯ ಅಂದರೆ ಶಿವನ ಪರಮಾತ್ಮನಿಂದ ಆಶೀರ್ವಾದವನ್ನು ಪಡೆದಂತ ಒಂದು ಇದರಲ್ಲಿ ಪ್ರತ್ಯಕ್ಷ ಆಶೀರ್ವಾದವನ್ನು ಪಡೆದಿದ್ದಕ್ಕಾಗಿ ಅವರಿಗೆ ದೇವದಾಸಿಮಯ್ಯ ಅಂತ ಒಂದು ಬಿರುದಾಂಕಿತರಾಗಿದ್ದಾರೆ. ಅದೇ ಅಲ್ಲದೆ ಇವರು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು, ದಾಸೋಹಗಳನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೇನೆ. ಮುಖ್ಯವಾಗಿ ಏನಂದ್ರೆ ಸಮಾಜದಲ್ಲಿ ಸನ್ಯಾಸಿಯಾಗಿಯೇ ಅಲ್ಲ, ಸಂಸಾರಿಯಾಗಿಯೂ ಸಹ ಪರಮಾತ್ಮನನ್ನ ಪ್ರತ್ಯಕ್ಷಗೊಳಿಸಬಹುದು, ಸಾಮಾಜಿಕವಾಗಿ ಕಾರ್ಯಕ್ರಮಗಳನ್ನ ಮಾಡುವುದು ಅಂತ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇಂತಹ ಒಂದು ಶರಣರಲ್ಲಿ ನಾವು ಇವತ್ತಿನ ದಿನದಲ್ಲಿ ಬಸವಣ್ಣ ಮತ್ತೆ ನೀಲಾಂಬಿಕೆ ದಂಪತಿಗಳನ್ನ ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ. ಹಡಪದ ಅಪ್ಪಣ್ಣ ದಂಪತಿಗಳಾಗಿರಬಹುದು, ಅಂಬಿಗರ ಚೌಡಯ್ಯ ದಂಪತಿಗಳಾಗಿರಬಹುದು, ಇಂಥ ಹಲವಾರು ಶರಣರು ಇವತ್ತಿನ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಅಂತವರ ಒಂದು ಆದರ್ಶಗಳನ್ನ, ಅಂತವರ ಒಂದು ಸಿದ್ಧಾಂತಗಳನ್ನ, ಮತ್ತೆ ಅಂತವರ ಒಂದು ತತ್ವಗಳನ್ನ ನೀವೆಲ್ಲ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಉತ್ತಮ ಪ್ರಜೆ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಆದ್ಯ ವಚನಕಾರ, ನೇಕಾರ ಸಂತ, ವಚನ ಸಾಹಿತ್ಯದ ಸಾರ್ವಭೌಮ ಶ್ರೀ ದೇವದಾಸಿಮಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರ್ತಾ ಈ ಎರಡು ಮಾತುಗಳನ್ನಾಡಲು ಅವಕಾಶ ನೀಡಿದಂತ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನಮ್ಮ ಎರಡು ಮಾತುಗಳನ್ನ ಮುಗಿಸ್ತೇವೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ದೇವಾಂಗ.